ಸ್ವಾಮೀಜಿಯವ್ರದ್ದು 16 ಕಡತ ಬಾಕಿ ಇತ್ತು. ಚಿಕ್ಕಬಳ್ಳಾಪುರ, ಕೋಲಾರ, ಬೇರೆ ಬೇರೆ ಕಡೆ. ಏನು ಹೇಳಿದ್ರು JH ಪಟೇಲ್ ಅಂದರೆ, ನಾನು ಸುಹೇಬ್ ಬೈರೇಗೌಡ ಸತ್ತೋಗಿದ್ದಾರೆ ಈತನಿಂದಾನೆ, ನಾಗೇಗೌಡ ಸತ್ತೋದ ಈತನಿಂದಾನೆ, ವೈಕ್ಯರಾಮಯ್ಯ ಸತ್ತೋದ ಈತನಿಂದಾನೆ, ಚಂದ್ರೇಗೌಡ ಆಚೆ ಹೋದ ಈತನಿಂದಾನೆ, ಇವತ್ತು BL ಶಂಕರ್ ಆಚೆ ಹೋದ ಇವನಿಂದಾನೆ, ಬಚ್ಚೇಗೌಡ ಆಚೆ ಹೋದ ಇವನಿಂದಾನೆ, ಸಿಂಧಿ ಆಚೆ ಹೋದ ಈತನಿಂದಾನೆ, ಇಬ್ರಾಹಿಂ ಆಚೆ ಹೋದ ಈತನಿಂದಲೇ, ಸಿದ್ದರಾಮಯ್ಯ ಆಚೆ ಹೋದ. ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಈತನ ರಾಜಕಾರಣದಲ್ಲಿ. ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ. ಇವತ್ತು ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೆ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅರೆ ನಗೋದಲ್ಲ ರೀ, ಸಾಯಿಸ್ಬಿಟ್ಟ ಅವನ್ನ. ನಾನು ಕೇಳಿ ಸತ್ಯ ಹೇಳ್ತೀನಿ. ನಾನು ಹತ್ತತ್ರ 40 ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ. ನಿಮ್ಗೆ ಅನುಭವ ಇಲ್ಲ, ಯಾರು ಹುಟ್ಟಿಲ್ಲ ಅನೇಕರು ಇಲ್ಲಿ, ಸಣ್ಣ ಹೊಸಬರು ಇದ್ದೀರಿ, ಹೊಸಬ್ರು ಇದ್ದೀರಾ. ನಾನು ನೋವು ಹೇಳ್ಕತ್ತೀನಿ, ಕಣ್ಣಲ್ಲಿ ನೀರು ಬರ್ತದೆ. ಹೊಸಬ್ರು ನಾನು ಎಲ್ಲೋ ಬಂದು ಇವತ್ತು ಈತನಿಂದ, ಯಡಿಯೂರಪ್ಪನವರಿಂದ ಮತ್ತೆ ದೇವರು ನನ್ನ ಪುನರ್ಜನ್ಮ ಕೊಟ್ಟಿದೆ ಬಚ್ಚೇಗೌಡನಿಗೆ. ಇಷ್ಟು ನೋವು ತಂದುಬಿಟ್ಟ ನನ್ನ. ಒಂದು ವೇದಿಕೆ ಹತ್ತಿಸ್ಲಿಲ್ಲ 4 ವರ್ಷ. ನನ್ನ ಸೋತ ಅಂತ ನಿರ್ಲಕ್ಷ್ಯ ಮಾಡ್ದ. ಒಕ್ಲಿಗನ್ ಸೋಲಿಸ್ತಾನೆ ಆತ್ನು. ಯಲೂರಾಯ ಸ್ವಾಮಿ ಸೋತ ಅವನಿಂದ, ಚನ್ನಗಪ್ಪ ಹಾಳಾದ ಅವನಿಂದ, ದೊಡ್ಡಬಳ್ಳಾಪುರದಲ್ಲಿ ಹಾಕ್ದ. ಯಾರಿಗ್ರಿ ಒಳ್ಳೇದು ಮಾಡಿದ್ದಾನೆ ರಾಜಕಾರಣದಲ್ಲಿ? ಹೊಟ್ಟೆ ಉರಿತದೆ ಹೇಳ್ಕೊಂಡು ಹೋದ್ರೆ. ತಲೆ ತಗ್ಗಿಸ್ಬೇಕು ಇವತ್ತು. ಏನ್ ಸಮಾಜನ ಕೊಂಡ್ಕೊಂಡವನಾಯ್ತನು? ನಾವು ಬಂದಿದ್ದೇವೆ ಆರಿಸಿ ಬೇಕಾದಷ್ಟು ಜನ ಇವತ್ತಿನ ನಾಯಕತ್ವದಲ್ಲಿ. 6 ಜನ ಗೆದ್ದಿದ್ದೀರಿ. ಆತನಕ ಯಾರು ಇವನಿಗೆ ಬೇಕಾದರೂ? ಕಬಡ್ಡಿ ಬಾಬು ಅವನ್ಯಾವನೋ ರೈಡ್ ಮಾಡ್ದವನ್ ಮನೆಗಳು, ಅವನ್ಯಾವನೋ ಒಟ್ಟಿಗೆರೆ ಮಂಜು, ಎಲ್ಲ ಕಳ್ಳರು ಸುಳ್ಳರನ್ನ ಇಟ್ಕೊಳ್ಳೋದು, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಡೋದು, 100 ಎಕರೆ ಕೊಂಡ್ಕೊಂಡವನೇ, 1000 ಕೋಟಿ ಇದೆ. ಮನ್ಸಿಗೆ ಬಂದಂಗೆ ಯಡಿಯೂರಪ್ಪನವ್ರನ್ನ ಬೈಯೋದು. ಏನಿವರು ಹರಿಶ್ಚಂದ್ರ ಇವ್ರ ಮನೆ ಎಲ್ಲ ಬೇನಾಮಿ ಆಸ್ತಿಗಳನ್ನ ಹಿಡಿಯುವಂತದ್ದಾಗ್ಬೇಕು. ಈ ದೇಶದಲ್ಲಿ ಒಂದು ಕಾನೂನು ಬರ್ಬೇಕು. ಬೇನಾಮಿ ಯಾರಿರ್ತಾರೋ ಅವಂದೇ ಆಸ್ತಿ ಅಂತ ಆಗ್ಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾಕೆ 35 ಕೋಟಿ ಕೊಟ್ಟ? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಂಗ್ ಕೊಟ್ಟ? KIDB ನಲ್ಲಿ ಅಕ್ವಿಸಿಷನ್ ಆಗಿಲ್ಲ, ಚರ್ಚೆ ಆಗಿದೆ ವಿಧಾನಸೌಧ. ಕೇಳಿ ಸ್ವಾಮಿ. ನೋಡ್ರಿ, ನಾವು BJP ಪಕ್ಷ ಒಂದು ಪಕ್ಷ, ನಮ್ಮದು ನಾವು ಸಿದ್ಧಾಂತ ತತ್ವ ಇಟ್ಕೊಂಡು ಆರಿಸಿ ಬಂದಿದ್ದೀರಿ. ರಾಜಕೀಯ ಮಾಡೋದಲ್ಲ ಇದು. ಇದು ರಾಜಕೀಯ ಅಲ್ಲ. ನೀವು ಹೇಳೋದು ಇದು ರಾಜಕೀಯ ಅಲ್ಲ. ಒಂದು ಪಕ್ಷ ಮಾಡಬೇಕಾದ ಕೆಲಸ. ನೋಡ್ರಿ ತನಿಖೆ ಅಲ್ಲ, ಯಾರ ಹೆಸರಲ್ಲೋ ಯಾವನೋ ಇಟ್ಟಿರ್ತಾನೆ ಈ ದೇಶದಲ್ಲಿ. ಸ್ವಾಮೀಜಿ ಪ್ರಯತ್ನಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಇದು ಏನ್ ಸರ್? ಕುಮಾರಸ್ವಾಮಿ ಸರ್ಕಾರ. ಸ್ವಾಮೀಜಿಯವರು ಇವ್ರ ಕಾಟಕ್ಕೆ ಸತ್ಯ ಹೇಳ್ತೀನಿ. ಸ್ವಾಮೀಜಿಯವ್ರ ಕಾಟಕ್ಕೆ ತಮಿಳ್ನಾಡಿಗೆ ಹೋಗ್ಬೇಕು 5 ವರ್ಷ ತಪ್ಪಿಸ್ಕೊಂಡು ಅಂತಿದ್ರು. ಇವತ್ತು ಯಡಿಯೂರಪ್ಪನವ್ರು ಬಂದು ಖುಷಿಯಾಗಿ ಇರ್ತೀನಪ್ಪ ಇನ್ನು 5 ವರ್ಷ ಅಂತಾರೆ. ನೆಮ್ಮದಿಯಾಗಿರ್ತೀನಿ ನಾನು. ಇದ್ಯಾಕೆ ನನಗೆ ಈ ನೋವು ನನಗೆ ಅಂತ ಯೋಚನೆ ಮಾಡಿದ್ರು ಗೊತ್ತಾ? ನಾನು ವೈಸ್ ಪ್ರೆಸಿಡೆಂಟ್ ಆ ಮಟ್ಟಕ್ಕೆ ಬಚ್ಚೇಗೌಡ, ಉಪಾಧ್ಯಕ್ಷರು, ನಮ್ಮಪ್ಪ ಉಪಾಧ್ಯಕ್ಷ ಆದರೂ ಅವ್ರು ತೀರೋದ್ಮೇಲೆ ನಾನಿದ್ದೀನಿ. ದಿನನಿತ್ಯ ಗೊತ್ತು ನನಗೆ ಯಾವ ನೋವಿದೆ ಅವ್ರಿಗೆ ಅಂತೀನಿ. ಇವತ್ತು ಆರೋಗ್ಯ ಸರಿ ಇಲ್ಲ ಸ್ವಾಮೀಜಿಯವರಿಗೆ. ಬೈಪಾಸ್ ಆಗಿದೆ 2 ಸಾರ್ತಿ. ಇವತ್ತು ಇನ್ನೂ ಬೇರೆ ಕಡೆ ಹೋಗ್ಬೇಕಾಗಿ ಬಂದಿದೆ ಅವರು ತಪಾಸಣೆಗೆ. ನಾವೆಲ್ಲ ಪದೇ ಹೋಗ್ತಾ ಇದ್ದೇವೆ. ದುರ್ದೈವ ಇವತ್ತು ಈ ಪರಿಸ್ಥಿತಿಗೆ ನಮ್ಮ ಸ್ವಾಮೀಜಿಯವರು ಚಿಕ್ಕ ವಯಸ್ಸಿನಲ್ಲಿ 65 ವರ್ಷ ಅವ್ರಿಗೆ. ನನ್ನ ಜೊತೆಯವರವರು. ಇದೇ ಈ ರಾಜ್ಯಕ್ಕೆ ಬಂದಿರೋ ಗೋಳದು. ನೋಡ್ರಿ, ಕರಿ ನಾಗರಾವು ಒಂದೇ, ದೇವೇಗೌಡ ಒಂದೇ ಬರ್ಕಂಡು. ಈಸ್ ಎ ಕೋಬ್ರಾ, ಬ್ಲ್ಯಾಕ್ ಕೋಬ್ರಾ. ಈಸ್ ಎ ಕಾಲಾ ಸಾಂಪ್. ಅವನು ಈಸ್ ಎ ಕಾಲಾ ಸಾಂಪ್. ಹೇಳ್ದ ಲಾಲು ಪ್ರಸಾದ್, ಯಾರು ಇಟ್ಕೊಂಡಿದ್ದೆ, ಲಲ್ಲು ಹೇಳ್ದ, ಅರೆ ಕಾಲಾ ಸಾಂಪ್ಗೆ ನಾನು ಸಾಕ್ಬಿಟ್ಟೆ, ಇನೇ ಬ್ಲಾಕ್ ಕೋಬ್ರಾ ಅಂತಂದ. ಬಲಗೈ ಯಾರ ಮೇಲೆ ಇಟ್ರೆ ಅವನ್ ಕಲಾಸ್ ಭಸ್ಮಾಸ್ಪುರ, ಅವನು ಆಧುನಿಕ ಭಸ್ಮಾಸ್ಪುರ. ಏನ್ರಿ ಅಂದ್ರೆ ನೀವು ಅಷ್ಟೇ, ಯಾರು ಕುಮಾರಸ್ವಾಮಿ ಕಥೆನೂ ಮುಗಿದೋಯ್ತು. ಮಗನಿಗೆ ಇಟ್ಬಿಟ್ಟ. ನೋಡಿ, ಇದಿಡ್ತಾರಂತೆ ಔಷಧಿ ಮದ್ದು. ಅದು ಯಾರು ಸಿಕ್ತಿದ್ರೆ ನಮ್ಮ ಹಳ್ಳಿಗಳಲ್ಲಿ ಮಗನಿಗೆ ಇಟ್ಬಿಡ್ತಾರಂತೆ. ಇದು ದೇವೇಗೌಡ ಮಾಡಿ. ಅವನೇನೋ ಕುಮಾರಸ್ವಾಮಿ ಅಷ್ಟೋ ಏನೋ ಮಾಡ್ತಿದ್ದ, ಅವನಿಗೆ ಇಟ್ಬಿಟ್ಟ ಈ ರೇವಣ್ಣ ಗೂಟ. ಇವನು ಇನ್ನೊಬ್ಬ ರಾವಣ. ಅವನು ಈಸ್ ನಾಟ್ ರೇವಣ್ಣ, ಈಸ್ ಎ ರಾವಣ.
ದೊಡ್ಡ ದುರಂತ ಅವನು ಎರಡನೇವನು ಇಲ್ಲ ಮೊದಲನೇ ಪ್ರಾಡಕ್ಟ್ ಬಾಲಕೃಷ್ಣ ಅಂತ ಅವರು ದೊಡ್ಡ ಡೀಲಿಂಗ್ಸ್ ಅವ್ರದ್ದು, ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಎರಡನೇವರು ಈ ಸಾಹೇಬರು ಯಾರು ಪವರ್ ತಗೊಂಡ್ಬಿಟ್ಟಿದ್ರು, PWD ತಗೊಂಡಿದ್ರು, ಆಮೇಲೆ ಎಲ್ಲನೂ ಬಿಡಿ ಆಲ್ ಚೀಫ್ ಮಿನಿಸ್ಟರ್ ತರ ತಮ್ಮನ ಹತ್ರ, ತಮ್ಮನು ಚೀಫ್ ಮಿನಿಸ್ಟ್ರು. ನಾಲ್ಕನೇವನಿಗೆ ಇನ್ನ ಹುದ್ದೆ ಸಿಕ್ಕಿಲ್ಲ. ಫೋರ್ತ್ ಫೆಲೋ ನಾಲ್ಕನೇವನಿಗೆ ಇನ್ನ ಹುದ್ದೆ ಸಿಕ್ಕಿಲ್ಲ. ಅದು ಏನು ಕೊಡ್ತಾರೋ ಗೊತ್ತಿಲ್ಲ. ನಾನು ಕೇಳಿದ್ರು ಹಾಸನದಲ್ಲಿ, ಅವ್ರು ನಿಲ್ಲೋದಿಲ್ಲ ಅಂತ ಹಂಗೆ ಹೇಳ್ತಾರೆ, ನಿಲ್ತಾರೆ ಅವರು. ಜನ ಹೇಳಿದ್ರಪ್ಪ ನಾನು ಏನು ಮಾಡಲಿ, ನಾನು ನಿಲ್ಬೇಕಾಗ್ತದೆ ಅಂತ. ಇವಾಗ ಜನ ನೀವು ಮಾತನಾಡಬೇಕು. ಕಾರ್ಯಕರ್ತರೇ ನಮಗೆ ದೇವರು. ಇವಾಗ ಒಬ್ಬರು ಮೆಂಬರ್ ಮಾಡಲಿಲ್ಲ, ಅವ್ರ ಅಧಿಕಾರ 20 ತಿಂಗಳಿದ್ದಾಗ ಒಬ್ಬರು ಬೋರ್ಡ್ ಚೇರ್ಮನ್, ಒಬ್ಬನು ಬೋರ್ಡ್ ಚೇರ್ಮನ್ ಇಲ್ಲ, ಒಬ್ಬನು ಸದಸ್ಯನಿಲ್ಲ. BJP ಮಾಡಿದ್ರು ಕಿರುಕುಳ. ಏನ್ರಿ ಇದು? ಏನು ಅನ್ಕೊಂಡವನು ಈತನ ರಾಜಕೀಯನ? ಇವ್ರ ಅಪ್ಪನ ಆಸ್ತಿನ? 2.5 ಎಕರೆ ಇತ್ತು, 17 ಆಗಿತ್ತು. ಹೆಂಚಿನ ಮನೆ, ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲವನೇ ಇವನು ಆಸಿಡ್ ಹಾಕಿ ಪ್ರಕರಣದಲ್ಲಿ. ಈತನು ಬಚ್ಚೇಗೌನ್ಗೆ ಚಪ್ಲಿ 40 ವರ್ಷದಿಂದ ಇತ್ತ ಅಂತ ಹೇಳವನೆ. ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡಕ್ಕೆ ಭಿಕ್ಷೆ ಅಲ್ಲ. ನಮ್ಮಪ್ಪ ನಮ್ಮ ತಾತ ಜೋಡಿದಾರ, 7 ಗ್ರಾಮ ಜೋಡಿದಾರ. 4,000 ಎಕರೆ ನಮ್ದು ಜಮೀನು. 4,000 ಎಕರೆನಲ್ಲಿ ಸುಮಾರು 3,000 ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ಟವು. ದುಡ್ಡು ಕೇಳಲಿಲ್ಲ, ಎಲ್ಲ ನಮಗೆ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ವು. ಈ ಒಂದಷ್ಟು ಇಟ್ಕೊಂಡಿದ್ದೇವೆ ನಾವು ಅಣ್ಣ ತಮ್ಮಂದ್ರು. ನಮ್ಮ ತಂದೆಗಳು 4 ಜನ. ನಮಗೇನು ಕಡಿಮೆ ಇಲ್ಲ. ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡನ ವಂಶಿಕ ಬಚ್ಚೇಗೌಡ, ಜಂಬಕ್ಕೆ ಹೇಳೋದಿಲ್ಲ ನಾವು. ನಮ್ಮ ತಂದೆ ಚನ್ನಬೈರೇಗೌಡ, ನಮ್ಮ ತಂದೆ ಇನ್ನೊಬ್ಬರು ತಾತ ರಣಬೈರೇಗೌಡ, ಹೊಸಕೋಟೆ ಕಟ್ಟದೊಂದು ತಮ್ಮೇಗೌಡ. 16ನೇ ಶತಮಾನದಿಂದ ಬಂದಂತ ಕುಟುಂಬ ನಾವು. ಪಾಳ್ಯಗಾರ ನಾವು, ವಿಜಯಪುರದ ಆಹುತಿ ನಾಡು ಪ್ರಭುಗಳು, ಯಲಂಕ ನಾಡು ಪ್ರಭುಗಳು ನಾವು. ಅಲ್ಲಿಂದ ಬಂದಿರ್ತಕ್ಕಂಥ ಇತಿಹಾಸ ನಮ್ಮದು. ಬಚ್ಚೇಗೌಡ ಚಪ್ಲಿ ಇಲ್ಲ ಅಂತ ಹೇಳ್ತಾನೆ. ಇವನಿಗೆ ನಾನು ಹೇಳ್ತೀನಿ, 200 ರೂಪಾಯಿಗೆ ಮನೆಗೆ ಬಂದ ರಿಸರ್ವಾಯರ್ ಸ್ಟ್ರೀಟಲ್ಲಿ ಇತ್ತು. 200 ರೂಪಾಯಿ ಹೆಂಚಿನ ಮನೆ. ಇಲ್ಲಿ ನಮ್ಮ M ಚಂದ್ರಶೇಖರ್ ಪಾಪ ದಣಿ, ಇಲ್ಲಿ ಬಸವನಗುಡಿಯಾಗ ಒಂದು ಹೆಂಚಿನ ಮನೆಯಾಗಿದ್ರು. ಇವ್ರಿಗೆಲ್ಲ ಕಾಚಾ ಇರ್ಲಿಲ್ಲ ರೀ. ಈ ಹುಡುಗರಿಗೆ ಕಾಚ ಹಾಕ್ದು ನಾನು ಆಗ 4 ಆಣಿ ಒಂದು ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ದೊಡ್ಡವರಲ್ಲ. ಇವರು ಆ ಮುನ್ನಾರಾಯಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ, ಆ ಮುನ್ನಾರಾಯಣ ಅಂತ, ಅವನು ಕಾಚ ತಂದ್ಕೊಟ್ಟ. ಹೇಳ್ಬಾರ್ದು, ನೋವಿನಿಂದ ಹೇಳ್ತೀನಿ. ಅಕ್ಕಿ ಕೊಟ್ಟವು. ಭಾಳ ಮಕ್ಳಿತ್ತು ನಿಂಗೆ, ಹೆಣ್ಣು ಗಂಡು ಮಕ್ಕಳು. ಓದಿರೋ ಡಿಪ್ಲೊಮೊ, ಮಾಡ್ತಿದ್ದಿದ್ದು ಪೀಸ್ ಕಾಂಟ್ರಾಕ್ಟು, ಮಾತಾಡ್ತಿದ್ದು ಪೀಸ್ ಕಾಂಟ್ರಾಕ್ಟ್ ಮಾಡ್ತಿದ್ದಿದ್ದು, ರೈತನೇ ಅಲ್ಲ, ದೊಡ್ಡ ಕಾಂಟ್ರಾಕ್ಟ್ ಅಲ್ಲ. ಏನೋ ಬಂತು, ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಹೆಗ್ಡೆ ಸತ್ತೋದ್ರು, ಪಟೇಲ ಸತ್ತೋದ, ಬೊಮ್ಮಾಯಿ ಸತ್ತೋದ. ಇವತ್ತಿನಿಂದ ಒಂದು ಹಂತ ಅವ್ರನ್ನ ಮುಗಿಸಿದ್ರು. 2ನೇ ಹಂತ ನಾವು ಮುಗಿದೋದು ಈ ಜನರೇಷನ್. ಅವನ ಮಗನ ಹಂತಕ್ಕೆ ರಾಜಕೀಯ ತಕೊಂಡು ಹೋಗ್ಬೇಕು. ಆತನಿಗೆ ಇರೋ ದೃಷ್ಟಿ, ದೂರದೃಷ್ಟಿ. ಯಾರು ಶಕ್ತಿಗಳಿಲ್ಲದ್ದೆಲ್ಲ ಮಾಡ್ತಾನೆ. ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ. ನಮ್ಮ ಮೇಲೆ ಮಾಡ್ತಾ ಇದ್ದಾನೆ. ಯಾವಾಗಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ. ದೇವ್ರ ದರ್ಶನ, ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಆಚ್ಕೋಗ ಆಗದಾಗೆ. ಇವನು ಹೋದ ಅಂದ್ರೆ ದೇವ್ರು ಆಚ್ಕೋಗಕ್ಕಲ್ಲ. ರಾತ್ರಿ ದೇವ್ರು ಹೋಗ್ತದೆ ಅಂತಾನೆ, ರಾತ್ರಿನೆಲ್ಲ ಕಟ್ಟಿ ಹಾಕ್ಬಿಡ್ತಾನೆ ದೇವ್ರು. ಪಾಪ ಯಡಿಯೂರಪ್ಪನ ದೇವಸ್ಥಾನಗಳು ಸುತ್ತಾನೆ ಅಂತಾನೆ. ಇವನು ಸುತ್ತಿರೋ ಅಷ್ಟು ದೇವಸ್ಥಾನಗಳು, ಇವನು ಹೋಗಿರೋ ಅಷ್ಟು ಜ್ಯೋತಿಷಿಗಳು, ಇವನು ಪಟ್ಟಿ ಪ್ರಪಂಚದಲ್ಲೇ ಯಾರೂ ಇಲ್ಲ. ನಂಬರ್ 1 ಹಿಂಗ್ ಸುತ್ತಿರೋ ಕಂಡು ದೇವಸ್ಥಾನ. ಒಂದೇ ದಿವಸ 3 ದೇವಸ್ಥಾನಕ್ಕೆ ಹೋದ ಚುನಾವಣೆಗೆ ಬದಲು. ಶ್ರೀರಂಗಪಟ್ಟಣ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ.